ಇನ್ನು ಮತ್ತೊಂದು ಕಡೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿಯ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗ್ತಾ ಇದೆ. ಎಲ್ಲ 17 ಅಪರಾಧಿಗಳು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ. ಅವರ ಹಾಜರಾತಿಯನ್ನ ಜಡ್ಜ್ ಖಚಿತಪಡಿಸಿಕೊಳ್ತಾ ಇದ್ದಾರೆ. ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯಾಗಿದೆ. 302, 120B ಈ ಒಂದು ಸೆಕ್ಷನ್ ಅಡಿಯಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಈಗ ಕೋರ್ಟ್ ವಿಧಿಸಿದೆ. ಸೊ ಇದರಿಂದ ಆಟೋಮ್ಯಾಟಿಕಲಿ ಅವರ ಶಾಸಕ ಸ್ಥಾನ ಅನರ್ಹವಾಗ್ತಾ ಇದೆ. ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ನ್ಯಾಯಮೂರ್ತಿಗಳು ಕೊಟ್ಟಿರುವಂಥದ್ದು. ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ ಭಟ್ ಈ ಆದೇಶಕ್ಕೆ ಸಹಿ ಹಾಕಿ ಈ ಒಂದು ಆದೇಶವನ್ನ ಅವರು ಪಾಸ್ ಮಾಡಿದ್ದಾರೆ. ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಈ ಆದೇಶವನ್ನ ಹೊರಡಿಸಿದ್ದಾರೆ. ಆದೇಶಕ್ಕೆ ಸಹಿ ಹಾಕಿದ್ದಾರೆ. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಕೊಲೆ ಶಿಕ್ಷೆಗೆ ಜೀವಾವಧಿ ಶಿಕ್ಷೆಯಾಗಿದೆ. ಇದರಿಂದ ಅವರ ಶಾಸಕ ಸ್ಥಾನ ಆಟೋಮ್ಯಾಟಿಕಲಿ ಅನರ್ಹವಾಗ್ತಾ ಇದೆ. ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಈ ಆದೇಶವನ್ನು ನೀಡಿದ್ದಾರೆ. ಸೊ ಇದರಿಂದ ಜೀವಾವಧಿ ಶಿಕ್ಷೆ ಆಗುತ್ತಾ, ಜೀವಿತಾವಧಿ ಶಿಕ್ಷೆ ಆಗುತ್ತಾ, ಈ ಪ್ರಶ್ನೆ ಇತ್ತು. ಈಗ ನ್ಯಾಯಾಲಯ ಅದಕ್ಕೆ ಉತ್ತರ ಕೊಟ್ಟಿದೆ. ಇವರಷ್ಟೇ ಅಲ್ಲ, ಈ ಪ್ರಕರಣದ A2 ಆಗಿರುವಂಥ ವಿಕ್ರಮ್ ಜೊತೆಗೆ A16 ಚಂದ್ರಶೇಖರ್ ಇಂಡಿ ಇವ್ರಿಗೂ ಕೂಡ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಸಿಬಿಐ ತನಿಖೆ ನಡೆಸಿ ಕೂಲಂಕಷವಾಗಿ ಈ ಒಂದು ಪ್ರಕರಣದ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಿತ್ತು. ಆ ಚಾರ್ಜ್ ಶೀಟ್ ರಾಜ್ಯ ಪೊಲೀಸರು ಏನು ಸಲ್ಲಿಕೆ ಮಾಡಿದ್ರೋ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಚಾರ್ಜ್ ಶೀಟ್ ಅನ್ನು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದರೆ ಆಕಾಶ ಭೂಮಿಯ ಡಿಫರೆನ್ಸ್ ಇತ್ತು. ಸೊ ಈಗ ಈ ಒಂದು ಪ್ರಕರಣದ ವಾದ ಪ್ರತಿವಾದವನ್ನು ಸುದೀರ್ಘವಾಗಿ ಆಲಿಸಿದಂಥ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಈ ಒಂದು ಆದೇಶವನ್ನು ನೀಡಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿಗೆ ಈಗ ಜೀವಾವಧಿ ಶಿಕ್ಷೆಯಾಗಿದೆ. ಈ ಪ್ರಕರಣದ A19 ಪೊಲೀಸ್ ಆಗಿರುವಂಥ ಚೆನ್ನಕೇಶವ್ ಟಿಂಗ್ರೀಕರ್ ಇವರಿಗೆ 7 ವರ್ಷ ಶಿಕ್ಷೆ ಆಗಿರುವಂಥದ್ದು ಇಲ್ಲಿ ಗಮನಿಸಬೇಕಾಗಿದೆ. ಯಾಕಂದ್ರೆ ಇವರು ಕೂಡ ಈ ಒಂದು ಕೇಸ್ನಲ್ಲಿ ಪಿತೂರಿ ಮಾಡಿದ್ರು. ಆರೋಪಿಗಳಿಗೆ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿದ್ರು. ತಮ್ಮ ಕರ್ತವ್ಯವನ್ನ ಸರಿಯಾಗಿ ಪಾಲನೆ ಮಾಡಿಲ್ಲ, ಸಂವಿಧಾನದ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಅವರ ಕರ್ತವ್ಯ ಏನಿತ್ತು ಅದನ್ನ ಅವರು ನ್ಯಾಯಯುತವಾಗಿ ಪಾಲನೆ ಮಾಡಿಲ್ಲ ಅನ್ನುವಂಥ ಒಂದು ಆರೋಪದ ಅಡಿಯಲ್ಲಿ ಈ ಕೇಸ್ನ 19ನೇ ಆರೋಪಿಯಾಗಿರುವಂಥ ಪೊಲೀಸ್ ಅಧಿಕಾರಿ ಕೂಡ ಆಗಿರುವಂಥ ಚೆನ್ನಕೇಶವ್ ತಿಂಗ್ರೀಕರ್ ಇವರಿಗೆ 7 ವರ್ಷ ಶಿಕ್ಷೆಯನ್ನ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಪ್ರಕಟ ಮಾಡಿದ್ದಾರೆ. ಇನ್ನುಳಿದಂತೆ ಮಿಕ್ಕಿದೆಲ್ಲ ಆರೋಪಿಗಳಿಗೆ 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಈಗ ನ್ಯಾಯಾಧೀಶರು ಕೊಟ್ಟಿರುವಂಥದ್ದು. ಘಟನೆ ಆದಂತಹ ಸಂದರ್ಭದಲ್ಲಿ ಈ ಕೇಸ್ನ IO ಆಗಿದ್ರು, ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ರು ಚೆನ್ನಕೇಶವ್ ಟಿಂಗ್ರೀಕರ್. ಇವರಿಗೆ ಈ ಒಂದು ಕೇಸ್ನ ಹಾದಿ ತಪ್ಪಿಸಿದ್ದಕ್ಕಾಗಿ ಅವರಿಗೆ 7 ವರ್ಷಗಳ ಕಾಲ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಮಗದೊಂದು ಕಡೆಯಲ್ಲಿ ಈ ಪ್ರಕರಣದಲ್ಲಿ ಭಾಗಿಯಾದಂಥ ಎಲ್ಲ 16 ಅಪರಾಧಿಗಳಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನ ನ್ಯಾಯಮೂರ್ತಿಗಳು ಕೊಟ್ಟಿರುವಂಥದ್ದು. ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಈ ಒಂದು ಆದೇಶವನ್ನ ಪ್ರಕಟ ಮಾಡಿದ್ದಾರೆ. ಸೊ ಇದರಿಂದ ಇಷ್ಟೂ ದಿನಗಳ ಕಾಲ ಏನೊಂದು ಚರ್ಚೆಗಳು ನಡೀತಾ ಇತ್ತು, ಪ್ರಶ್ನೆಗಳು ಉದ್ಭವಿಸಿತ್ತು. ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಏನಾಗುತ್ತೆ, ಈ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಂತೆ ಆಗಿದೆ.
ನ್ಯಾಯಾಧೀಶರಾದಂಥ ಸಂತೋಷ್ ಗಜಾನನ ಭಟ್ ಈ ಎಲ್ಲ ಪ್ರಶ್ನೆಗಳಿಗೆ ತಮ್ಮ ಆದೇಶದ ಮುಖಾಂತರ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ, ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ಪ್ರಕಟ ಆಗಬೇಕಾಗಿತ್ತು ಶಿಕ್ಷೆಯ ಪ್ರಮಾಣ, ಆದರೆ ಮತ್ತೆ ನಿನ್ನೆ ವಾದ ಪ್ರತಿವಾದವನ್ನು ನ್ಯಾಯಾಧೀಶರು ಆಲಿಸಿದ್ರು. ಆ್ಯಂಡ್ ಇವತ್ತು ತಮ್ಮ ಆದೇಶವನ್ನು ಪ್ರಕಟ ಮಾಡೋದಾಗಿ ತಿಳಿಸಿದ್ರು. ಸೊ ಈಗ ಇವತ್ತು ಶಿಕ್ಷೆಯ ಪ್ರಮಾಣವನ್ನು ನ್ಯಾಯಾಧೀಶರು ಪ್ರಕಟ ಮಾಡಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿ ಈ ಪ್ರಕರಣದ A15 ಇವ್ರನ್ನ ಒಳಗೊಂಡಂತೆ ಇನ್ನುಳಿದಂಥ 15 ಆರೋಪಿಗಳು, ಇವ್ರನ್ನು ಸೇರಿಸಿದ್ರೆ 16 ಆಗುತ್ತೆ. 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಆದರೆ ಈ ಪ್ರಕರಣದ A19 ಆದಂಥ ತನಿಖಾಧಿಕಾರಿಯಾಗಿದ್ದಂಥ ಚನ್ನಕೇಶವ ಟಿಂಗ್ರೀಕರ್ ಇವರಿಗೆ ಮಾತ್ರ 7 ವರ್ಷಗಳ ಕಾಲ ಶಿಕ್ಷೆಯನ್ನು ಈಗ ನ್ಯಾಯಾಧೀಶರು ಪ್ರಕಟ ಮಾಡಿದ್ದಾರೆ. ಅದರ ಜೊತೆಗೆ 16 ಲಕ್ಷ ರೂಪಾಯಿ ಹಣವನ್ನು ಪರಿಹಾರವಾಗಿ ಯೋಗೇಶ್ ಗೌಡ ಅವರ ಮಕ್ಕಳಿಗೆ ಕೊಡಬೇಕು ಅನ್ನುವಂಥ ಆದೇಶವನ್ನು ಈಗ ಕೋರ್ಟ್ ಹೊರಡಿಸಿರುವಂಥದ್ದು. ಅವರ ಶಿಕ್ಷಣಕ್ಕಾಗಿ ಈ ಕೇಸ್ನ ಪರಿಹಾರದ ಹಣವನ್ನು ಯೋಗೇಶ್ ಗೌಡ ಅವರ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ಸುಮಾರು 16 ಲಕ್ಷ ರೂಪಾಯಿ ಹಣವನ್ನು ಅಪರಾಧಿಗಳು ಕೊಡಬೇಕು ಅನ್ನುವಂಥ ಆದೇಶವನ್ನು ಅವರು ನೀಡಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರುವಂಥ ವಿಷಯ ಏನು ಅಂತಂದರೆ, 2 ವರ್ಷಕ್ಕಿಂತ ಅಧಿಕ ವರ್ಷಗಳ ಕಾಲ ಜೈಲು ಶಿಕ್ಷೆ ಆಯಿತು ಅಂತಾದರೆ ಯಾವುದೇ ಜನಪ್ರತಿನಿಧಿ ಆಗಿದ್ರೂ ಕೂಡ, ಇದು ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಅವರ ಶಾಸಕತ್ವ ಅಥವಾ ಸಂಸದ ಸ್ಥಾನ ಆಟೋಮ್ಯಾಟಿಕಲಿ ರದ್ದಾಗುತ್ತೆ. ಈಗ ವಿನಯ್ ಕುಲಕರ್ಣಿ ಅವ್ರಿಗಾಗಿರುವಂಥದ್ದು ಅಂಥದ್ದೇ. ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ, 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆಗಿರೋದ್ರಿಂದ ಅವರ ಶಾಸಕ ಸ್ಥಾನ ಆಟೋಮ್ಯಾಟಿಕಲಿ ರದ್ದಾಗ್ತಾ ಇದೆ. ಹಾಗಿದ್ರೆ ಇದು ಫೈನಲ್ಲ? ಈಗ ಹೇಳಬೇಕು ಅಂದರೆ ಆ್ಯಸ್ ಆಫ್ ನೌ ಇದು ಫೈನಲ್. ಆದರೆ ಮೇಲ್ಮನವಿ ಹೋಗೋದಕ್ಕೆ ಅಪರಾಧಿಗಳಿಗೆ ಅವಕಾಶ ಇದೆ. ಅದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅವ್ರು ಮಾಡ್ತಾರೆ. ಬಟ್ ಈಗ ಬರ್ತಿರುವಂಥ ಅಪ್ಡೇಟ್ನ ಪ್ರಕಾರ ಮಾತಾಡೋ ಹಾಗಿದ್ರೆ ಶಾಸಕ ವಿನಯ್ ಕುಲಕರ್ಣಿಗೆ ಈಗ ಜೀವಾವಧಿ ಶಿಕ್ಷೆ ಆಗಿದೆ. 2016 ಜೂನ್ 15ರಂದು ಧಾರವಾಡದ ಉದಯ್ ಜಿಮ್ನಲ್ಲಿ ಭೀಕರವಾಗಿ ಬಿಜೆಪಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡನನ್ನು ಹತ್ಯೆ ಮಾಡಲಾಗಿತ್ತು. ಜಿಮ್ನೊಳಗಡೆ ವರ್ಕೌಟ್ ಮಾಡುತ್ತಿರುವಂತಹ ಸಂದರ್ಭದಲ್ಲೇ ದುಷ್ಕರ್ಮಿಗಳು ನುಗ್ಗಿ ಖಾರದ ಪುಡಿಯನ್ನು ಎರಚಿ ಮಾರಕಾಸ್ತ್ರಗಳಿಂದ ಭೀಕರವಾಗಿ ಹಲ್ಲೆ ಮಾಡಿ ಅವರನ್ನು ಕೊಂದು ಹಾಕಿದರು. ಸೊ ಈ ಒಂದು ಪ್ರಕರಣ ಆಗ ಅಷ್ಟರ ಮಟ್ಟಿಗೆ ಒಂದು ಇಂಪ್ಯಾಕ್ಟನ್ನು ಬೀರಲಿಲ್ಲ. ಯಾವಾಗ 2019ರಲ್ಲಿ CBI ಈ ಕೇಸ್ಗೆ ಎಂಟ್ರಿ ಆಗುತ್ತೋ ಆಗಿನಿಂದ ಈ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು. ಆಗಿನ BJP ಸರ್ಕಾರ ಈ ಪ್ರಕರಣವನ್ನು CBI ತನಿಖೆಗೆ ವಹಿಸಿತ್ತು. ಯಾವಾಗ CBI ಅಧಿಕಾರಿಗಳು ಈ ಕೇಸ್ಗೆ ಎಂಟ್ರಿ ಕೊಟ್ಟರೋ ಈ ಕೇಸ್ ಇದು ಸಪ್ರೇಟ್ ಆ್ಯಂಗಲನ್ನು ಪಡ್ಕೊಳ್ಳೋದಕ್ಕೆ ಶುರುವಾಯಿತು. ಅದಕ್ಕೂ ಮುಂಚೆ ವಿನಯ್ ಕುಲಕರ್ಣಿ ಅವರ ಹೆಸರು ಬರ್ತಾ ಇತ್ತು, ಹೋಗ್ತಾ ಇತ್ತು. ಆದರೆ ಸ್ಪಷ್ಟವಾಗಿ ಅವರ ಹೆಸರೆಲ್ಲೂ ಕೂಡ ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರಲಿಲ್ಲ. ಆದರೆ ಈಗ CBI ಸಲ್ಲಿಸಿದಂಥ ಚಾರ್ಜ್ ಶೀಟ್ನಲ್ಲಿ ಈ ಪ್ರಕರಣದ ಕಿಂಗ್ ಪಿನ್, ಈ ಪ್ರಕರಣದ A15 ವಿನಯ್ ಕುಲಕರ್ಣಿ ಅವರ ಸಂಚಿನಿಂದಾನೇ ಯೋಗೇಶ್ ಗೌಡ ಅವರ ಹತ್ಯೆಯಾಗಿದೆ ಅನ್ನುವಂಥ ಅಂಶವನ್ನು ಚಾರ್ಜ್ ಶೀಟ್ನಲ್ಲಿ CBI ಅಧಿಕಾರಿಗಳು ಉಲ್ಲೇಖ ಮಾಡ್ತಾರೆ. ಈಗ ಈ ಪ್ರಕರಣದ ಬೇಸೇ ಆ ಚಾರ್ಜ್ ಶೀಟ್. ಈಗ ನ್ಯಾಯಮೂರ್ತಿಗಳು ಅಥವಾ ನ್ಯಾಯಾಧೀಶರು ಕೊಟ್ಟಿರುವಂಥ ಒಂದು ಆದೇಶ ಏನಿದೆ ಅದನ್ನು ಬೇಸಿಸ್ ಆಗಿ ಇಟ್ಕೊಂಡೇ ಕೊಟ್ಟಿರುವಂಥದ್ದು. ಆ ಚಾರ್ಜ್ ಶೀಟ್ ಇಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸಿದೆ. ನ್ಯಾಯಾಧೀಶರಾದಂಥ ಸಂತೋಷ್ ಗಜಾನನ ಭಟ್ ಸುದೀರ್ಘವಾದಂಥ ವಾದ ಪ್ರತಿವಾದವನ್ನು ಆಲಿಸಿ ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಎಲ್ಲ 17 ಆರೋಪಿಗಳಿಗೆ ಪ್ರಕಟ ಮಾಡಿದ್ದಾರೆ. ಕೊಲೆಯಲ್ಲಿ ಭಾಗಿಯಾದಂಥ ಅಪರಾಧಿಗಳಷ್ಟೇ ಅಲ್ಲ, ಕೊಲೆ ಸಂಚನ್ನ ಮಾಡಿದಂಥ ಅಪರಾಧಿಗಳಷ್ಟೇ ಅಲ್ಲ, ಈ ಕೇಸ್ನ ಹಳ್ಳ ಹಿಡಿಸಿದ್ದಕ್ಕಾಗಿ ಈ ಪ್ರಕರಣದ A19 ಆದಂಥ ಆಗಿನ ಸಂದರ್ಭದಲ್ಲಿ ಈ ಕೇಸ್ನ ತನಿಖಾಧಿಕಾರಿ ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದಂಥ ಚನ್ನಕೇಶವ್ ಟಿಂಗ್ರೀಕರ್ಗೂ ಕೂಡ 7 ವರ್ಷಗಳ ಕಾಲ ಶಿಕ್ಷೆಯನ್ನು ಈಗ ಕೋರ್ಟ್ ಪ್ರಕಟ ಮಾಡಿದೆ. ನಿನ್ನೆ ಅಪರಾಧಿಗಳ ಪರ ವಕೀಲರು
ಪರಿಪರಿಯಾಗಿ ಮನವಿ ಮಾಡಿಕೊಂಡ್ರು. ನಾನು ಆಟೋ ಡ್ರೈವರ್ ಆಗಿದ್ದೀನಿ, ಕ್ಯಾಬ್ ಡ್ರೈವರ್ ಆಗಿದ್ದೀನಿ, ಮನೆಯಲ್ಲಿ ವಯಸ್ಸಾಗಿರೋ ಅಪ್ಪ ಅಮ್ಮ ಇದ್ದಾರೆ, ಮಕ್ಕಳಿದ್ದಾರೆ, ಸಂಸಾರ ಇದೆ, ದಯವಿಟ್ಟು ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಿ ನಮಗೆ ಕನಿಷ್ಠ ಶಿಕ್ಷೆಯನ್ನು ಕೊಡಿ, ಇನ್ಕ್ಲೂಡಿಂಗ್ ಶಾಸಕ ವಿನಯ್ ಕುಲಕರ್ಣಿ ಅವರು ಕೂಡ ಹೇಳಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.